ಎಲ್ಲರಿಗೂ ವಂದನೆಗಳು. ಇವತ್ತು ಈ ವಿಡಿಯೋ ಮಾಡಲು ಕಾರಣ ಏನಂತಂದ್ರೆ, ನಾನು ಕಳೆದ ವಿಡಿಯೋಗಳು ದೀಕ್ಷಾ ಸ್ನಾನದ ಕುರಿತು ನಾನು ವಿಡಿಯೋಗಳನ್ನ ಮಾಡಿದೆ. ಅದರಲ್ಲಿ ಮೊದಲನೇ ವಿಡಿಯೋಗೆ ಹರಿಪ್ರಸಾದ್ ಅವರು ಪ್ರಶ್ನೆಗಳನ್ನ ಕೇಳಿದ್ರು. ಏನು ಆ ಪ್ರಶ್ನೆ ಅಂತಂದ್ರೆ, ಬ್ರದರ್, ನಾವು ಹಾಸ್ಪಿಟಲ್ ಅಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ನಾವು ಸುವಾರ್ತೆಯನ್ನ ಸಾರುವಾಗ ಅವ್ರು ಯಾರಾದ್ರೂ ಮಾರು ಮನಸ್ಸು ಹೊಂದಿ ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ರೆ, ಅಂದ್ರೆ ಅವರು ದೀಕ್ಷಾ ಸ್ನಾನ ಪಡೆಯೋದಕ್ಕಿಂತ ಮುಂಚಿತವಾಗಿಯೇ, ಅಂದ್ರೆ ಹಾಸ್ಪಿಟಲ್ ಇಂದ ಹೊರಗಡೆ ಬರೋದಕ್ಕಿಂತ ಮುಂಚಿತವಾಗಿ ಅವ್ರೇನಾದ್ರೂ ಮರಣ ಹೊಂದಿದ್ರೆ ಅವರ ಪರಿಸ್ಥಿತಿ ಏನು ಅಂತ ಅವರು ಪ್ರಶ್ನೆಯನ್ನ ಕೇಳಿದ್ರು. ನಾನು ಅದಕ್ಕೆ ಆ ವಿಡಿಯೋದಲ್ಲಿ, ಎರಡನೇ ವಿಡಿಯೋದಲ್ಲಿ ನಾನು ಉತ್ತರವನ್ನ ಕೊಟ್ಟೆ. ಆ ಎರಡನೇ ವಿಡಿಯೋಗೆ ಮತ್ತೆ ಪಾಸ್ಟರ್ ಗುರುರಾಜ್ ಅವರು ಪ್ರಶ್ನೆಯನ್ನ ಕೇಳಿದ್ರು. ಏನು ಆ ಪ್ರಶ್ನೆ ಅಂತಂದ್ರೆ, ನಾನು ಕೊಟ್ಟಂತ ವಿವರಣೆ ತಪ್ಪು ಅಂತ ಹೇಳಲಿಲ್ಲ, ಬದಲಿಗೆ ಪಾಪ ಪರಿಹಾರಕ್ಕಾಗಿ ಇನ್ನೂ ಕೆಲವು ಆಧಾರಗಳನ್ನ ತೋರಿಸಿ ಬ್ರದರ್ ಅಂತಂದ್ರೆ, ನಾನು ಹೇಳಿರುವಂತಹ ವಿವರಣೆ ಸರಿಯಾಗಿದೆ ಅಂತಲೇ ಅರ್ಥ. ಆದರೆ ಅವರ ಸಿದ್ಧಾಂತಕ್ಕೆ ವಿರೋಧವಾಗಿದೆ. ಯಾಕಂತಂದ್ರೆ ಅವರ ಸಿದ್ಧಾಂತ ಹೇಗಿದೆ, ದೀಕ್ಷಾ ಸ್ನಾನ ಇಲ್ಲದಿದ್ದರೂ ಪರವಾಗಿಲ್ಲ ಅನ್ನುವುದು ಅವರ ಸಿದ್ಧಾಂತ. ನಾನೇನು ಹೇಳ್ತೀನಿ, ದೀಕ್ಷಾ ಸ್ನಾನ ಅನ್ನೋದು ದೇವರ ಆಜ್ಞೆ, ಖಂಡಿತವಾಗಿಯೂ ದೀಕ್ಷಾ ಸ್ನಾನ ಬೇಕೇ ಬೇಕು ಅಂತ ನಾನು ಹೇಳುವಂಥದ್ದು. ಯಾಕಂತಂದ್ರೆ ಆಜ್ಞೆ ಅತಿಕ್ರಮಣ ಪಾಪ. ಖಂಡಿತವಾಗಿಯೂ ನಾವು ಆ ದೇವರ ಆಜ್ಞೆಯನ್ನು ಅತಿಕ್ರಮಿಸೋದಕ್ಕೆ ಇಲ್ಲ ಇಲ್ಲಿ ಅಂತ ನಾನು ಹೇಳ್ತಾ ಇರುವಂಥದ್ದು. ಆದರೆ ನಾನು ಕೊಟ್ಟಿರುವಂಥ ವಿವರಣೆ ಏನು, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನದಲ್ಲಿ ಪೇತ್ರನು ಹೇಳ್ತಾ ಇರುವಂಥ ಮಾತು ಏನಂತಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬರು ಅಂತಂದರೆ ನಿಮ್ಮಲ್ಲಿ ಪಾಪ ಪರಿಹಾರಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಪೇತ್ರನ ಹೇಳ್ತಾ ಇರುವಂಥದ್ದು. ಈ ಮಾತೇನು ಅವನ ಸ್ವಂತ ಮಾತೇನಲ್ಲ, ಪವಿತ್ರಾತ್ಮ ಭರಿತನಾಗಿ ಹೇಳ್ತಿರುವಂಥ ಮಾತು, ಪವಿತ್ರಾತ್ಮ ಸಹಾಯದಿಂದ ಬರೆಯಲ್ಪಟ್ಟಿರುವಂಥದ್ದು. ಅದೆಲ್ಲನೂ ಮನುಷ್ಯರ ಆಲೋಚನೆಗಳಲ್ಲಿ ಹುಟ್ಟಿರುವಂಥದ್ದಲ್ಲ ವಾಕ್ಯಗಳು. ಸೊ ಅವನ್ನ ನಾವು ತೆಗೆದಾಕಕ್ಕಿಲ್ಲ. ಇನ್ನೂ ಕೆಲವು ಆಧಾರಗಳನ್ನು ತೋರಿಸಿ ಅಂತಂದ್ರೆ ಈ ವಾಕ್ಯವನ್ನು ನೀವು ಒಪ್ತಾ ಇಲ್ಲ ಅಂತ ಅರ್ಥ. ಈ ವಾಕ್ಯವನ್ನ ಇಲ್ಲಂತಂದ್ರೆ ಈ ವಾಕ್ಯದ ವಿವರಣೆ ನೀವೇ ಕೊಟ್ಬಿಡಿ ಹೋಗ್ಲಿ. ನಾನು ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನವನ್ನು ಕೂಡ ನಾನು ನಿಮಗೆ ತೋರಿಸಿದೆ. ಏನು ಅಲ್ಲಿ ಪೌಲ್ ಹೇಳ್ತಾ ಇರುವಂಥದ್ದು ನೋಡಿ, ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ, ಏನಕ್ಕಂತೆ, ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ಏನು ಮಾಡಿಸ್ಕೊಂಡ್ರಂತೆ, ದೀಕ್ಷಾ ಸ್ನಾನ. ಕ್ರಿಸ್ತೇಸುವಿನಲ್ಲಿ ಏನಕ್ಕೆ ಸೇರಬೇಕು? ರಕ್ಷಣೆಗಾಗಿ ಅಲ್ವಾ? ರಕ್ಷಣೆಗಾಗಿ ಅಲ್ವಾ ಇವರು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದು? ಮತ್ತಂಗಾದ್ರೆ ಅಂದ್ರೆ ಪಾಪ ಪರಿಹಾರ ಆಗದೇನೆ ನಾವು ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ಸಾಧ್ಯನಾ? ನಮಗೆ ಪಾಪ ಪರಿಹಾರ ಆಗದೇನೆ ರಕ್ಷಣೆ ಸಿಗುತ್ತಾ? ಬರೀ ಬಾಯಿ ಮಾತಿನಿಂದ ನಾನು ಯೇಸು ಕ್ರಿಸ್ತನನ್ನ ನಂಬಿದ್ದೀನಿ ಅಂತ ಹೇಳಿದ್ರೆ ಸಾಲದು. ಎಲ್ಲರ ಮುಂದೆ ನಾನು ಕ್ರಿಸ್ತನವನ್ನಂತೂ ಬಹಿರಂಗವಾಗಿ ಸಾಕ್ಷಿ ಕೊಡಬೇಕು. ಅದೇ ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನದ ಮೂಲಕವಾಗಿ ಅವರು ಸಾಕ್ಷಿ ಕೊಡಲೇಬೇಕು. ಯಾಕಂತಂದ್ರೆ ನೋಡಿ, ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 38ನೇ ವಚನ, ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತು, ವ್ಯಭಿಚಾರಣೆಯಂತಿರುವ ಈ ಪಾಪಿಷ್ಟಿ ಸಂತತಿಯಲ್ಲಿ ಯಾವನು ನನಗೆ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ, ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ. ಯಾಕಂತಂದ್ರೆ ದೀಕ್ಷಾ ಸ್ನಾನ ಅನ್ನುವಂಥದ್ದು ಯೇಸು ಸ್ವಾಮಿ ಹೇಳಿರುವಂಥದ್ದೇ. ಆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋದಿಕ್ಕೆ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು. ಅವಾಗಲೂ ಕೂಡ ಅವನು ನಾಚಿಕೊಳ್ತಾನೆ. ಇವಾಗ ದೇವರ ಮಾತಿಗೆ ನಾಚಿಕೊಂಡ್ರೆ ಅವತ್ತು ಕೂಡ ನೀನು ನಾಚಿಕೊಳ್ಳಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಯಾಕೆಂತಂದ್ರೆ
ಮತ್ತೇನು ಬರೆದ ಸುವಾರ್ತೆ 10ನೇ ಅಧ್ಯಾಯ 32, 33 ವಚನಗಳು ಏನು ಹೇಳ್ತಾ ಇದ್ದಾನೆ? ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ನಂತೆ ಎಲ್ಲರ ಮುಂದೆ ಯೇಸುವನೆಂದು ಒಪ್ಕೋಬೇಕು. ಅಂದರೆ ದೀಕ್ಷಾ ಸ್ನಾನದ ಮೂಲಕ, ಬರಿ ಬಾಯಿ ಮಾತಿನಿಂದಲ್ಲ, ಅದು ಭೌತಿಕವಾಗಿ ನಡೆಯಬೇಕಾಗಿರುವಂಥ ಕಾರ್ಯ. ನೋಡಿ, ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ ಅವನನ್ನು ನಾನೂ ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ಏನಂತೆ? ನನ್ನವನಲ್ಲವೆಂದು ಹೇಳುವೆನು ಅಂತ. ಯಾರು? ಯೇಸು ಸ್ವಾಮಿ ಹೇಳುವಂಥ ಮಾತದು. ನನ್ನವನಲ್ಲ ಅಂತ ಯೇಸು ಸ್ವಾಮಿಯೇ ನಮ್ಮನ್ನ ದೂರ ಇಡ್ತಾ ಇದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಾ? ಬಹಿರಂಗವಾಗಿ ಹೇಳ್ಬೇಕು, ಬಹಿರಂಗವಾಗಿ ಸಾಕ್ಷಿ ಕೊಡಬೇಕು. ದೀಕ್ಷಾ ಸ್ನಾನದ ಮೂಲಕ ಹೊಸ ಜೀವನಕ್ಕೆ ಕಾಲಿಡುವಂಥದ್ದು, ಪಾಪದ ಜೀವಿತವನ್ನು ಬಿಟ್ಟು ಹೊಸ ಜೀವನಕ್ಕೆ ಕಾಲಿಡುವಂಥದ್ದು, ಹೊಸ ಜೀವನವನ್ನು ಪ್ರಾರಂಭಿಸುವಂಥದ್ದು, ಹೊಸದಾಗಿ ಹುಟ್ಟುವಂಥದ್ದು ದೀಕ್ಷಾ ಸ್ನಾನ ಅಂತಂದ್ರೆ. ಇನ್ನೂ ಕೆಲವು ಆಧಾರಗಳು ಕೊಡಿ. ಯಾಕೆ ಈ ಆಧಾರ ಯಾಕೆ ಸರಿ ಹೋಗೋದಿಲ್ಲ ನಿಮಗೆ? ಮತ್ತೆ ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದೆ? ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ? ಕ್ರಿಸ್ತೇಸುವಿನಲ್ಲಿ ಯಾವುದಕ್ಕೆ? ರಕ್ಷಣೆಗಾಗಿ ಅಲ್ವಾ? ಆ ರಕ್ಷಣೆಗಾಗಿ ಅಲ್ವಾ ಅವರು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದು? ಯಾವುದಕ್ಕಾಗಿ ಮಾಡಿಸ್ಕೊಂಡ್ರು ಮತ್ತೆ ದೀಕ್ಷಾ ಸ್ನಾನ? ಕ್ರಿಸ್ತೇಸುವಿನಲ್ಲಿ ಸೇರುವುದಂತಂದ್ರೆ ಏನು? ರಕ್ಷಣೆ ಅಂತಲ್ವಾ? ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ರಿ ನೀವು. ಏನೋ ಪ್ರಶ್ನೆ? ಮತ್ತು ಹಾಗಾದ್ರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ರಕ್ತ ಸುರಿಸಿದ್ದು ಯಾವುದಕ್ಕಾಗಿ ಅಂತ? ಹೌದು, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದು ಪಾಪ ಪರಿಹಾರಕ್ಕಾಗಿಯೇ. ಆದರೆ ನಾವು ಹೃದಯದಲ್ಲಿ ನಂಬಿದ್ದೀವಿ ಅಂತ ಬಹಿರಂಗವಾಗಿ ಹೇಳುವಂತಹ ಸಾಕ್ಷಿಯೇ ದೀಕ್ಷಾ ಸ್ನಾನ. ಹೃದಯದಲ್ಲಿ ನಂಬಿ ನಮ್ಮ ಪಾಪದ ಅರಿವು ನಮಗೆ ಬಂದಾಗ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನೆಂದು ನಾವು ಹೃದಯದಲ್ಲಿ ನಂಬಿ ಬಹಿರಂಗವಾಗಿ ಕೊಡುವ ಸಾಕ್ಷಿಯೇ ದೀಕ್ಷಾ ಸ್ನಾನ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಯಾಕೆ ಹೇಳ್ತಾ ಇದ್ದಾನೆ? ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾರೆ? 16ನೇ ಅಧ್ಯಾಯ 15, 16 ವಚನಗಳು. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಏನಂತ? ನಂಬಿ ನಂಬಲೂ ಬೇಕು, ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲು ಬೇಕು. ನಂಬಿದ್ದೀವಿ ಅನ್ನೋದಕ್ಕೆ ಬಹಿರಂಗವಾಗಿ ಕೊಡುವಂಥದ್ದೇ ಸಾಕ್ಷಿ. ಎಲ್ಲರ ಮುಂದೆ ಕೊಡುವಂಥದ್ದು ಸಾಕ್ಷಿ. ಅದನ್ನು ಎಲ್ಲರ ಮುಂದೆ ಯಾವನು ಒಪ್ಪಿಕೊಳ್ಳೋದಿಲ್ವೋ, ನಾನು ಕ್ರಿಸ್ತವನೆಂದು, ನಾನು ಕೂಡ ನನ್ನವನೆಂದು ಒಪ್ಪಿಕೊಳ್ಳೋದಿಲ್ಲ ನನ್ನ ತಂದೆಯ ಮುಂದೆ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಸೊ ನೀವು ವಯಸ್ಸಲ್ಲಿ ದೊಡ್ಡೋರು ನನಗಿಂತ, ಅನುಭವದಲ್ಲಿಯೂ ದೊಡ್ಡೋರು. ಆದರೆ ಸಾಧಾರಣ ವಿಶ್ವಾಸಿಗಳ ರೀತಿಯಲ್ಲಿ ನಿಮ್ಮ ಪ್ರಶ್ನೆಗಳಿರಬಾರ್ದು. ನಿಮ್ಮ ಪ್ರಶ್ನೆಗಳಾಗಿರಬೇಕು ಅಂತಂದರೆ ಹೇಳುವಂಥ ವ್ಯಕ್ತಿಗೂ ಕೂಡ ಅದನ್ನು ಕೂಡ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಹೇಳೋದಕ್ಕೆ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಸೊ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಾದರೂ ನಾನು ಹೇಳಿರೋದ್ರಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಿ. ಥ್ಯಾಂಕ್ ಯು.